ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಾಸ್ ಬರ್ತಡೇ. ಬಾಸ್ ಅಂದರೆ ಯಾರೋ ಸಿನಿಮಾ ಹೀರೋ ಅಂದ್ಕೊಂಡ್ರ? ಅಲ್ಲ, ಕನ್ನಡದ ಜನಪ್ರಿಯ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿಯವರ ಬರ್ತಡೇ. ಜನಪ್ರಿಯ ಅಂತ ಹೇಳೋದಕ್ಕಿಂತ ಯುವಪ್ರಿಯ ಅಂತ ಹೇಳ್ಬೇಕಂತ ಅನ್ಸುತ್ತೆ ನನಗೆ. ಯಾಕಂದರೆ 2007ರಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ನಮ್ಮ ಮನೆಯಲ್ಲಿ ಅಗಲಿದ್ರು ಕೂಡ ಇವತ್ತಿಗೂ ಯುವ ಸಮೂಹ ಅವರನ್ನು ಆರಾಧಿಸ್ತಿದೆ. ಅವರ ಕೃತಿಗಳ ಅಭಿಮಾನಿ ಬಳಗ ಬೆಳೀತಾನೆ ಇದೆ. ನಾನು MA ಪತ್ರಿಕೋದ್ಯಮ ಮಾಡಿಕೊಂಡು ಪತ್ರಿಕೆ ಕೆಲಸ ಮಾಡಿಕೊಂಡು ಜೊತೆಗೆ ಇಲ್ಲಿ ಕೃಷಿಕನಾಗೂ ಬದುಕ್ತಿದ್ದೀನಿ ಅಂತಂದರೆ ಅದಕ್ಕೆ ನೇರ ಕಾರಣ ತೇಜಸ್ವಿ. ಬದುಕಿನ ನಾನಾ ಏರುಪೇರುಗಳಿಂದ ಎಲ್ಲನೂ ಮಾಡಬೇಕಾಗಿ ಬಂತು. ನನಗೆ ಕೃಷಿನೂ ಮಾಡಬೇಕಾಗಿ ಬಂತು. ಅದಕ್ಕಾಗಿ ನನಗೆ ಯಾವುದೇ ಥರದ ಕೀಳರಿಮೆ ಆಗಲಿ ಹಿಂಜರಿಕೆ ಆಗಲಿ ಇಲ್ಲ. ನ್ಯಾಯವಾಗಿ ಏನು ಮಾಡಿದ್ರು ಸರಿ ಅನ್ನೋದನ್ನು ಬದುಕಿ ತೋರಿಸಿದವರು ತೇಜಸ್ವಿ. ಅವರ ಓದುಗನಾಗಿ, ಅವರ ಹಿಂಬಾಲಕನಾಗಿ ನನಗೆ ಯಾವ ಕೆಲಸ ಕೂಡ ಹೆಚ್ಚು ಕಡಿಮೆ ಅಂತ ಅನಿಸಿಲ್ಲ. ಡಿಗ್ರಿ ಮಾಡುವಾಗ ಕುವೆಂಪು ಅವರ ಕಾನೂನು ಹೆಗ್ಗಡತಿ ಓದಿದ ನನಗೆ ಕುವೆಂಪು ಅವರ ವ್ಯಕ್ತಿತ್ವ, ಕುವೆಂಪು ಅವರ ಮಹತ್ವ ಅರಿವಾಗಿತ್ತು. ಅದಾದ ನಂತರ ಕುವೆಂಪು ಅವರ ಮಗ ತೇಜಸ್ವಿ ಅನ್ನೋದು ಗೊತ್ತಾಯಿತು. ಕರ್ವಾಲೋ, ಪರಿಸರದ ಕತೆ ಓದುತ್ತಿದ್ದಂತೆ ತೇಜಸ್ವಿಯ ಬರವಣಿಗೆ ರುಚಿ ಹುಚ್ಚಿಡಿಸಿತು. ರಾಜೇಶ್ವರಿ ತೇಜಸ್ವಿ ಅವರ ನನ್ನ ತೇಜಸ್ವಿ ಮತ್ತು ತೇಜಸ್ವಿ ಅವರ ಅಣ್ಣನ ನೆನಪು ಕೃತಿಗಳು ತೇಜಸ್ವಿಯವರ ವ್ಯಕ್ತಿತ್ವ ಮತ್ತು ಆಲೋಚನೆಯ ರೀತಿ ಮತ್ತು ಬದುಕನ್ನು ಅವರು ನೋಡುವ ರೀತಿ ಬಹಳ ವಿಭಿನ್ನ ಅನ್ನಿಸ್ತು. ತೇಜಸ್ವಿಯವರನ್ನು ನೆನಪು ಮಾಡಿಕೊಳ್ಳೋ ದಿನವೇ ಇಲ್ಲ ನನಗಾಯಿತು. ಹೀಗಿರುವಾಗ ಕನ್ನಡದ ಪ್ರಖ್ಯಾತ ಯೂಟ್ಯೂಬ್ ಚಾನಲ್ ಕಲಾ ಮಾಧ್ಯಮದಲ್ಲಿ ತೇಜಸ್ವಿಯವರ ಕುರಿತಾದ ಸಾಕಷ್ಟು ವಿಡಿಯೋಗಳು ಈಸಿಯಾಗಿ ನಮಗೆ ನೋಡೋಕೆ ಸಿಕ್ಕಿದ್ವು. ಈ ವಿಷಯಕ್ಕೆ ಕಲಾ ಮಾಧ್ಯಮದ ಪರಮೇಶ್ವರ್ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ತೇಜಸ್ವಿಯವರನ್ನು ಪುಸ್ತಕದಲ್ಲಿ ಹೇಗೆ ಅರ್ಥ ಮಾಡಿಕೊಂಡ್ವೋ ಹಾಗೆಯೇ ಅವರ ಗೆಳೆಯರ ಮಾತಿನಲ್ಲೂ ಕೂಡ ಕೇಳಿದ್ವಿ. ಅವರ ವ್ಯಕ್ತಿತ್ವ ಎಲ್ಲೂ ಕೂಡ ಬದಲಾಗಿಲ್ಲ. ಯಾವುದೇ ಕಾರಣಗಳಿಗೂ ಸೋತಿಲ್ಲ. ಬದುಕು ನಮ್ಮ ವ್ಯಕ್ತಿತ್ವವನ್ನು ಸೋಲಿಸುವ, ಆದರ್ಶಗಳನ್ನು ಹಾಳು ಮಾಡುವ ಸಾಕಷ್ಟು ಸಂದರ್ಭಗಳನ್ನು ಸೃಷ್ಟಿ ಮಾಡುತ್ತೆ. ನಾವಲ್ಲದ ಬದುಕನ್ನು ಬದುಕ್ತೀವಿ, ಸೋಲ್ತೀವಿ. ಈ ಸಂದರ್ಭಕ್ಕೆ ಹೀಗಿರೋಣ, ಮುಂದೆ ಸರಿಯಾಗೋಣ ಅನ್ಕೊತೀವಿ. ಏನು ಮಾಡೋದು, ನಮ್ಮ ಪರಿಸ್ಥಿತಿ ಸರಿಯಾಗಿರಲಿಲ್ಲ ಅಂತ ಅನ್ಕೊತೀವಿ. ಹಾಗಾಗಿ ನಾನು ಹಾಗೆ ನಡ್ಕೊಂಡೆ ಅಂತ ಪೊಳ್ಳು ಸೊಬಬುಗಳನ್ನು ಹೇಳಿ ಬದಲಾಗ್ತೀವಿ. ತೇಜಸ್ವಿ ಅಷ್ಟೂ ಬದುಕಿದ ರೀತಿಯ ರೋಚಕ. ತಮಗೆ ಹೇಗೆ ಬೇಕೋ ಹಾಗೆ ಗೊತ್ತಿದ್ದಾರೆ ಅವರು. ಇನ್ನೆಂದೂ ಅಂತಹ ವ್ಯಕ್ತಿ ನಮಗೆ ಸಿಗುತ್ತೆ ನೋಡೋದಕ್ಕೆ ಅಂತ ನನಗಂತೂ ನಂಬಿಕೆ ಇಲ್ಲ. ಆಗಾಗ ಅನಿಸುತ್ತೆ ಒಮ್ಮೆ ತೇಜಸ್ವಿಯವರನ್ನು ನಾವು ನೋಡಬೇಕಿತ್ತು, ನೇರವಾಗಿ ಮಾತಾಡಬೇಕಿತ್ತು ಅಂತ. ಹಾಗೆಲ್ಲ ಅವರ ಕರ್ವಾಲೋ ಮತ್ತು ರಾಜೇಶ್ವರಿ ಅವರ ನನ್ನ ತೇಜಸ್ವಿ ಪುಸ್ತಕಗಳಲ್ಲಿ ನಮಗೆ ತೇಜಸ್ವಿ ಹೆಚ್ಚು ಸಿಗ್ತಾರೆ. ಪ್ರತಿದಿನ ತೇಜಸ್ವಿ ಬಗ್ಗೆ ಆಲೋಚನೆ ಬರ್ತಿರುತ್ತೆ. ಹಾಗಾಗಿ ಈ ವಿಡಿಯೋ ಹಂಚ್ಕೊಂಡೆ. ಎಲ್ರಿಗೂ ಧನ್ಯವಾದ.